ಮಾತಿನ ಮೇಲೆ ನೀವು ಮೌನದಲ್ಲಿ ಆಕ್ಟ್ ಮಾಡಿದ್ರೆ ಹೇಗಿರತ್ತೆ ನೋಡೋಣ. ಶುರು ಮಾಡಿ ಮೇಡಮ್. ಜೋಡಿ ಅಲ್ಲ ತಪ್ಪು. ಹಾ, ಹಾಗಾದ್ರೆ ನಾನಿನ್ನ ಬಿಡಲಾರೆ. ಅದು ತಪ್ಪು. ನನಾಸಿಯ ಹೂವೆ. ಅವಳು ಹೂವೆಲ್ಲಿ ತೋರಿಸಿದ್ಲು? ಹಾಡು ತಾನೇ ತೋರಿಸಿದ್ದು. ಹಿಡಿದೇ ನಿನಗಾಗಿ. हाँ, मैंने प्यार क्यों किया? ಕನ್ನಡ ಸಿನಿಮಾ ಹೆಸರು ಹೇಳೋಣ. ಪ್ರೀತಿ ಮಾಡು ತಮಾಷೆ ನೋಡು. ಒಳ್ಳೆ ಕಾಮಿಡಿ ನಿಮ್ದು. ಹೇಗೆ ನಮ್ಮ ಅಜ್ಜಿ ಸರಿಯಾಗಿ ಸಾಕೊಂಡಿದಾರಲ್ವಾ? ನಿಮ್ದೆಲ್ಲ ಬರೀ ಬಿಲ್ಡಪ್ಪೇ ಆಯ್ತು. ಇದಕ್ ನೀವ್ ಆನ್ಸರ್ ಹೇಳಕ್ಕೆ ಚಾನ್ಸೇ ಇಲ್ಲ. ವೇದಾಂತ್ ಅಣ್ಣ ಎಷ್ಟು ಸಿನ್ಸಿಯರ್ ಲವರ್ ಅಂದ್ರೆ ಅವ್ನ್ ಪಕ್ಕ ಕಂಡಿಡ್ತಾನೆ. ನೋಡ್ತಾ ಇರಿ. ಸುಮ್ನಿರೇ ಆದ್ಯ, ಇವ್ರದ್ದೆಂತ ಲವ್ವೇ? ಮನಸ್ಸಿನಿಂದ ಹೇಳಿದ್ದು ಅರ್ಥನೇ ಆಗಲ್ವಲ್ಲ. ಎಲ್ಲ ಸುಮೇರಿ. ಐ ಟ್ರೈ. ಅಮೂಲ್ಯ, ನೀನು ಕರೆಕ್ಟಾಗಿ ಹೇಳು, ನೀಟಾಗಿ ಎಕ್ಸ್ಪ್ರೆಸ್ ಮಾಡು, ನಾನು ಗೆಸ್ ಮಾಡ್ತೇನೆ. ನಮ್ಮ ಗೇಮ್ ಹೋಯ್ತು, ಪಕ್ಕಾ ಸೋಲೆ. Amulya, I love you. Amulya, I love you. I love you. ಇದು ಕಡ ಲವ್ ಅಂದ್ರೆ ಕರೆಕ್ಟು. ಅಮೂಲ್ಯ ಐ ಲವ್ ಯುನೇ. ನೋಡಿದ್ವಲ್ಲ ನಾವೇ ಗೆದ್ದಿದ್ದು. Amulya, I love you. I love you.
ಅಮೂಲ್ಯ ಐ ಲವ್ ಯು. ಒಂದ್ ನಿಮಿಷ ಬಂದೆ, ನೀನು ಹೋಗ್ತಾ ಇರು. ಎಲ್ಲಿಗಕ್ಕ? ನಿಮ್ ವೇದಾಂತ್ ಭಾವನ ಮಾತಾಡ್ಸ್ಕೊಂಬರೋದಕ್ಕೆ. ಏಯ್ ಕೆಮ್ಮಂಗಿಲ್ಲ, ಏನೋ ಕೆಲ್ಸ ಇದೆ, ಅದಕ್ಕೆ ಹೋಗ್ತಾ ಇದೀನಿ. ನಿಮ್ಗೆ ಈ ವೇಳೆ ದೆವ್ವ ಸವಾಸ ಜಾಸ್ತಿ ಆಗಿದೆ. ನಿನ್ಗೂ ಆರ್ತಿ ಅಕ್ಕ ಮತ್ತೆ ವಿಕ್ಕಿ ಭಾವನ್ ಸವಸನು ಜಾಸ್ತಿನೇ ಆಗಿದೆ. ಆಯ್ತು ಹೋಗೆ. ಹೋಗೆ. ಹಾಯ್. ಈ ರೀತಿ ಕಾಲ ನೀರೊಳಗೆ ಇಟ್ಕೊಂಡು ಕುತ್ಕೋ, ತುಂಬಾ ಹಾಯಾಗಿರುತ್ತೆ. ವೇದಾಂತ್, ನಿಂಗೇನೋ ಹೇಳ್ಬೇಕು. ಅದಕ್ಕೂ ಮುಂಚೆ ನಾನು ನಿನ್ಗೇನೋ ಹೇಳ್ಬೇಕು. ಥ್ಯಾಂಕ್ಸ್. ಥ್ಯಾಂಕ್ಸಾ? ಯಾಕೆ? ಪ್ರತಿ ಸಲ ನಾನು ನಿಮ್ಮ ಪರ್ಮಿಷನ್ ಇಲ್ಲದೆ ಕೈ ಮುಟ್ಟಿದಾಗ ಸುಮ್ಮನೆ ಇರ್ತೀಯ. ಅದು ಅದೇ ನನ್ನ ನಂಬಿ ನನ್ನ ಗರ್ಲ್ ಫ್ರೆಂಡ್ ಆಗಿ ಆ್ಯಕ್ಟ್ ಮಾಡೋದಕ್ಕೆ ಒಪ್ಕೊಂಡೆ. ಸಾಲದಕ್ಕೆ ಈಗ ಅದನ್ನು ಚೆನ್ನಾಗೇ ಮಾಡ್ತಿದ್ಯಾ, ಅದಕ್ಕೆ. ಯಾಕೆ ಹಾಗೆ ನೋಡ್ತಿದ್ಯಾ? ನಾನೇನಾದರೂ ತಪ್ಪು ಹೇಳಿದ್ನಾ? ಮತ್ತೆ ಯಾಕೆ ಹಾಗೆ ನೋಡ್ತಿದ್ಯಾ? ಮತ್ತೆ ನಿನ್ನ ಒರಿಜಿನಲ್ ಮೋಡ್ ಆನ್ ಆಗೋದಿಲ್ಲ ತಾನೆ? ಎಕ್ಸ್ಕ್ಯೂಸ್ ಮೀ, ಮತ್ತೆ ಯಾಕೆ ಹೀಗೆ ನೋಡ್ತಿದ್ಯಾ? ಯಾಕೂ ಇಲ್ಲ. ಯಾಕೂ ಇಲ್ಲ ಅಂದ್ರೆ ಸುಮ್ಮನಾಗ್ಬಿಡ್ತೀನಿ ಅನ್ಕೋಬೇಡ. ದಿಸ್ ಡೆಫಿನೆಟ್ಲಿ ಸಮಥಿಂಗ್ ದೇ. ಏನು ಅಂತ ಹೇಳು. ಏನೂ ಇಲ್ಲ. ಹೋಗ್ಲಿ, ಆಗ್ಲೇ ಏನೋ ಹೇಳಬೇಕು ಅಂತ ಅಂತಿದ್ದಲ್ಲ, ಏನು ಅಂತ ಹೇಳು. ಒಂದೊಂದ್ಸಲ ಒಂದೊಂದು ಥರ ಇರ್ತಾಳೆ. ನಿನ್ನ ಗರ್ಲ್ ಫ್ರೆಂಡಾಗಿ ಆ್ಯಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂದೆಲ್ಲ, ನಿಜವಾಗ್ಲೂ ಅದು ಆ್ಯಕ್ಟಿಂಗ್ ವೇದಾಂತ್? ಸರಿ, ರೌಡಿ ಬೇಬಿ ಏನೋ ಇನ್ನೂ ಬಂದೇ ಇಲ್ಲ. ನಾನ್ ಬರುವಾಗ ವೇದಾಂತ್ ಬಾಬಾ ಸ್ವಿಮ್ಮಿಂಗ್ ಪೂಲ್ ಹತ್ರ ಇದ್ರು. ಅವ್ರು ನೋಡಿದ ತಕ್ಷಣ ಅಮ್ಮು ಅಕ್ಕ 1 ನಿಮಿಷ ಬರ್ತೀನಿ ಅಂತ ಹೊರಟೇ ಬಿಟ್ಲು. ಅಲ್ಲ, ಏನ್ ನಡೀತಿದೆ ಇಲ್ಲಿ? ಯಾಕಣ್ಣ ಅಷ್ಟು ಗಾಬ್ರಿಲ್ ಕೇಳ್ತಿದ್ಯಾ? ಅಲ್ಲ, ನಾವೆಲ್ಲ ಅವ್ರು ಜಸ್ಟ್ ಆ್ಯಕ್ಟ್ ಮಾಡ್ತಿದ್ದಾರೆ ಅಂದ್ಕೊಂಡಿದ್ವಿ. ಆದರೆ ಇವರು ನಿಜವಾಗ್ಲೂ ಕ್ಲೋಸಾಗಿ ಮಾತಾಡೋದು, ಪ್ರೈವೇಟಾಗಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಮೀಟ್ ಆಗೋದೆಲ್ಲ ಮಾಡ್ತಿದ್ದಾರೆ ಅಂದರೆ ಆಶ್ಚರ್ಯ ಆಗಲ್ವಾ? ಇದಕ್ಕೆಲ್ಲ ಕಾರಣೀಭೂತರಾದ ಲಿಂಕ್ ಎಕ್ಸ್ಪರ್ಟ್ ಆದ್ಯ ಅವರು ಇಲ್ಲೇ ಇದ್ದಾರೆ. ಅವರಿಬ್ರು ಹಕೀಕತ್ ಏನು ಅಂತ ಇವರನ್ನೇ ಕೇಳಬೇಕು. ಅವರಿಬ್ರು ನನ್ನ ಫೇವ್ರೆಟ್ ಕಪಲ್ಸ್. ಅವರಿಬ್ರು ಒಂದಾಗ್ಲಿ ಅಂತ ತಾನೆ ಅಜ್ಜಿ ಹತ್ರ ನಾನು ಅಮೂಲ್ಯ ಅಣ್ಣನ ಗರ್ಲ್ ಫ್ರೆಂಡ್ ಅಂತ ಫಿಟ್ಟಿಂಗ್ ಇಟ್ಟಿದ್ದು. ಒಳ್ಳೆ ಕೆಲಸ ಮಾಡಿದೆ ಅದ್ಯಾ, ಇದರಿಂದ ನನಗೆ ಲಾಭ. ಏನು ಲಾಭನಪ್ಪ? ನನಗೆ ಅಂದರೆ ನಮ್ಮವ್ರಿಗೆ ಭಾವ. ನಮ್ಮಿಬ್ರದ್ದು 2 ದೇಹ ಒಂದೇ ಜೀವ ಅನ್ನೋ ಕಂಟೆಕ್ಸ್ಟ್ ಹೇಳಿದೆ ಅಷ್ಟೇ. ಅಕ್ಕ ತಂಗಿ ಇಬ್ರು ಒಂದೇ ಮನೆಗೆ ಮದುವೆ ಆದರೆ ನಮ್ಮವ್ರಿಗೆ ಬೋರ್ ಆಗಲ್ಲ ನೋಡಿ. ನೀವೆಲ್ಲರೂ ಸುಮ್ಮನೆ ಕಲ್ಪನೆ ಮಾಡ್ಕೊಳ್ತಿದ್ದೀರಾ ಅಷ್ಟೇ. ಸಣ್ಣ ವಿಷಯ ಸಿಕ್ಕರೂ ದೊಡ್ಡ ಜಗಳ ಆಡ್ತಾರೆ. ಆ ಜಗಳನೇ ಅವರಿಬ್ಬರನ್ನ ಹತ್ತ ಸೇರಿಸಿರೋದು ಆರ್ತಿ. ಜಗಳದ ಕೊನೆ ಪ್ರೀತಿನೇ ಅಲ್ವಾ? ಅದು ಬೇರೆಯವ್ರ ವಿಚಾರದಲ್ಲಿ ನಿಜನೇ ಅದಕ್ಕೆ, ಆದರೆ ಇವರಿಬ್ಬರ ವಿಚಾರದಲ್ಲಿ ಡೌಟೇ.
ಏನೋ ಸುಮ್ಮನೆ ಮಾತಾಡ್ತಿರ್ತಾರಷ್ಟೇ, ಅದನ್ನು ದೊಡ್ಡ ವಿಷಯ ಮಾಡೋದು ಯಾಕೆ? ನಮ್ಮವ್ರು ಹೇಳಿದ್ಮೇಲೆ ಹಾಗೆ ಆಗಿರುತ್ತೆ. ಚಾನ್ಸೇ ಇಲ್ಲ ವಿಕಿಯಣ್ಣ. ಅಜ್ಜಿ ಎದುರುಗಡೆ ಆ್ಯಕ್ಟ್ ಮಾಡಿ ಮಾಡಿ ರಿಯಲ್ ಆಗು ಅವರಿಬ್ರು ಕ್ಲೋಸ್ ಆಗೇ ಆಗ್ತಾರೆ. ಲವ್ ಆಗೇ ಆಗತ್ತೆ, ನೋಡ್ತಾ ಇರಿ. ಈಗ ನಮ್ಮವ್ರು ಹೇಳಿದ್ರಪ್ಪ, ಅಲ್ಲಿಗೆ ಮುಗೀತು, ಅದೇ ಜಡ್ಜ್ಮೆಂಟು. ಹಾಗಂದ್ರೆ ಅದು ಅದೇ ಏನು ಅಂತ? ಬರೀ ಆಕ್ಟಿಂಗ್ ಅಂತಂದ್ರೆ ಅರ್ಥ ಏನು? ಏನಿಲ್ಲ ಬಿಡು, ಸುಮ್ಮನೆ ಯಾಕೆ? ಏನೂ ಇಲ್ಲ ಅಂದಮೇಲೆ ಮತ್ತೆ ಯಾಕೆ ಪ್ರಶ್ನೆ ಕೇಳಬೇಕಿತ್ತು? ಸುಮ್ಮನೆ ಹೇಳು. ಅಲ್ಲ, ನಿಂಗೆ ಹುಡುಗಿರಂದ್ರೆ ಆಗಲ್ಲ ಅಂತ ಹೇಳ್ತಾ ಇದ್ದೆ. ಹೇಳ್ತಾ ಇದ್ದೆ ಇಲ್ಲ, ಈಗಲೂ ಅದನ್ನೇ ಹೇಳ್ತೀನಿ. ನಾನು ಹುಡುಗಿರಂದ್ರೆ ಆಗಲ್ಲ. ಆಯ್ತು, ಆಗಲ್ಲ. ಹಾಗಿರೋನು ಈಗ ಇಷ್ಟು ಕಂಫರ್ಟಬಲ್ ಆಗಿ ಆಕ್ಟಿಂಗ್ ಮಾಡ್ತಿರೋದು ನೋಡಿದ್ರೆ ಏನು ಕಂಫರ್ಟಬಲ್ ಆಗಿ ಆಕ್ಟ್ ಮಾಡೋದು ನೋಡಿದ್ರೆ ಸರ್ಕಾಸ್ಟಿಕ್ ಆಗಿ ಹೇಳ್ತಿದ್ಯಲ್ಲ. ಮುಂಚೆ ನಂಗೆ ಲೆವೆಲ್ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಡೌಟಾ ನಿನಗೆ? ತರೀಕೆ ನಾನೆಲ್ಲಪ್ಪ ಹಾಗೆ ಹೇಳ್ದೆ? ಇರ್ಲಾರ್ದವನು ಇರ್ಬೇ ಬಿಟ್ಕೊಂಡ ಅನ್ನೋ ಹಾಗೆ ಬೇಡದವ್ರನ್ನ ಯೋಚನೆ ಮಾಡ್ತೀಯಲ್ಲ ನೀನು. ನಿನ್ನ ವಾಯ್ಸ್ ಟೋನ್ ಹಾಗೆ ಇತ್ತು. ನಿನಗೆ ಹಾಗೆ ಕೇಳಿಸಿರ್ಬೋದು ಅಷ್ಟೇ, ಆದ್ರೆ ಅದು ನನ್ನ ಪ್ರಶ್ನೆ ಆಗಿರ್ಲಿಲ್ಲ. ಸರಿ, ನಿನ್ನ ಪ್ರಶ್ನೆ ಅರ್ಥ ಏನು? ಹುಡ್ಗಿರಂದ್ರೇನೆ ಆಗ್ದಿರೋ ನೀನು, ಅದ್ರಲ್ಲೂ ನನ್ ಕಂಡ್ರಂತೂ ಮುಖ ಸಿಂಡ್ರಿಸೋ ನೀನು ನನ್ನ ಜೊತೆ ಹೇಗಿಷ್ಟೊಂದು ಕಂಫರ್ಟಬಲ್ ಆಗಿದ್ಯಾ ಅಂತ. ನೀನ್ ಹುಡ್ಗಿನೇ ಅಲ್ಲ, ಹುಡ್ಗಿರಂದ್ರೆ ಆಗಲ್ಲ, ಹುಡ್ಗಿರ್ ಲಕ್ಷಣ ಇಲ್ಲ, ಗಂಡೀರಿ ಬಜಾರಿ ಅಂತೆಲ್ಲ ಹೇಳಕ್ ಬರ್ಬೇಡ. ಯಾಕೆ ತಗ್ತಿದ್ಯಾ? ನೀನ್ ಅದನ್ನೇ ಹೇಳಕ್ ಬಂದ್ಯಾ? ಬೇಡ ನೋಡು, ನಾನ್ ಸರಿ ಇಲ್ಲ. ಸುಮ್ನೆ ನನ್ ರೇಗಿಸ್ಬೇಡ ನೀನು. ಎದ್ರಿಗೆ ಬೇರೆ ಮುಳುಗೋ ಅಷ್ಟು ನೀರಿದೆ, ಮುಲಾಜೆ ಇಲ್ಲ, ತಳ್ಬಿಡ್ತೀನಿ, ಕೊಯ್ ಕಳ್ಸ್ಬಿಡ್ತೀನಿ. ಸ್ವಲ್ಪ ಸುಮ್ಮನೆ ಇರ್ತೀಯ? ನೀನ್ ಈ ತರ ಎಲ್ಲ ರೇಗಿಸಿದ್ರೆ ಸುಮ್ಮನೆ ನಾನು. ಇದನ್ನೇ ಓವರ್ ಆಕ್ಟಿಂಗ್ ಅಂತ ಹೇಳೋದು. ನಾನು ಆಕ್ಚುಲಿ ಹೇಳಕ್ ಹೊರಟಿದ್ದೆ ಬೇರೆ. ಬೇರೆನಾ? ಅಯ್ಯೋ, ನನ್ನ ಕಾಲ್ ನಾನೇ ಹೇಳ್ಕೊಂಡಂಗಾಯ್ತಾ? ಡೌಟೇ ಇಲ್ಲ. ಅತಿಯಾಗಿ ಬುದ್ಧಿವಂತಿಕೆ ಉಪಯೋಗಿಸಿದ್ರೆ ಬುದ್ಧಿವಂತನಿಗೂ 3 ಕಡೆನೂ ಗಾದೆ ಗೊತ್ತು ತಾನೆ. ಮೊದಲನೇ ಸಲ ನೀವು ನನಗೆ ವಾಪಸ್ ಆನ್ಸರೇ ಇಲ್ದಿರೋ ಕೌಂಟ್ರ್ ಕೊಟ್ಟಿದ್ದು. ಪರವಾಗಿಲ್ಲ, ಈ ಸಲ ನೀನೇ ಗೆದ್ದೆ ಅಂತ ಒಪ್ಕೊಳ್ತೀನಿ. ಗೆದ್ದೆ ನನಗೆ ಪ್ರಶಸ್ತಿ ಕೊಡ್ತಾರ? ಅದ್ ಬಿಡು, ಅದನ್ನ ಬೇರೆ ಹೇಳ್ತೀನಿ ಅಂದಿಲ್ಲ, ಅದನ್ನ ಹೇಳು. ಫ್ರಾಂಕ್ ಆಗಿ ಹೇಳ್ತೀನಿ, ನನಗೆ ಅಮ್ಮ ಆದ್ಯ ಬಿಟ್ರೆ ಇನ್ನು ಯಾವುದೇ ಹುಡುಗಿ ಹತ್ರ ಬಂದರೂ ಬಹಳ ಹಿಂಸೆ ಆಗೋದು. ಹತ್ರ ಬರೋದಿಲ್ಲ, ಮಾತಾಡ್ಸಿದ್ರೆ ಸಾಕು ತುಂಬಾನೇ ಇರಿಟೇಟ್ ಆಗೋದು. ಮೊದಲು ನಿನ್ನ ನೋಡಿದ್ರು ಐ ಟು ಲೂಸ್ ಮೈ ಕೂಲ್, ಸಖತ್ ಇರಿಟೇಟ್ ಆಗೋದು. ನೀನ ಜೊತೆ ಜಗಳ ಮಾಡಿದಾಗಿಲ್ಲ, ನಿನ್ನ ಕತ್ ಹೆಸ್ಗೆ ಸಾಯಿಸ್ಬಿಡ್ಬೇಕು ಅನ್ನೋ ಕೋಪ ಬರೋದು. ಬಟ್ ನೀನು ಹುಡುಗಿ, ನಾನು ನಿನ್ನ ಮುಟ್ಟೋದಿಲ್ಲ ಅನ್ನೋ ಕಾರಣಕ್ಕೆ ನೀನು ಉಳ್ಕೊಂಡೆ. ಇದು ಬೇರೆ. ಇವನವನು ನಾನು ನೀನು ಮತ್ತೆ ಜಗಳ ಆಡ್ಬೋದು, ನಮ್ಮ ವೇವ್ಲೆನ್ ಮತ್ತೆ ಮ್ಯಾಚ್ ಆಗದೇನೂ ಇರ್ಬೋದು. ಬಟ್ ಸದ್ಯಕ್ಕೆ ಹೇಳೋದಾದ್ರೆ ಐಮ್ ರಿಯಲಿ ಐ ಮೀನ್ ನಮ್ಮನೆ ಹುಡುಗಿ ಜೊತೆ ಇದ್ದೀನಿ ಅಂತ ಅನ್ಸುತ್ತೆ. ಮುಂದುವರ್ಸು ವೇದಾಂತ್, ಮುಂದುವರ್ಸು. ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ. ಹಲೋ, ಹೊಗಳ್ಸ್ಕೊಂಡಿದ್ದು ಸಾಕು, ಹೋಗಿ ಮಲ್ಕೋ. ಬೆಳಗ್ಗೆ ಬೇಗ ಹೊರಡ್ಬೇಕು. ಹಾ, ಬೈ ದ ವೇ, ಔಟಿಂಗ್ ಬಂದಿದ್ದೀವಿ ಅಂತ ನಾಳೆ ಆಫೀಸ್ಗೆ ಲೇಟಾಗಿ ಬರೋ ಹೋಗಿಲ್ಲ. ಏನು ಆಫೀಸಾ? ತಂದೆ ನಿಜ ಹೇಳಪ್ಪ, ಇವಾಗ ಹೀ ಅಂತ ನಕ್ಬಿಟ್ಟು ಆಮೇಲೆ ನಾಳೆ ಕಾಲ್ ಮಾಡಿ ನನ್ನೇನು ಹೇಳಿರ್ಲಿಲ್ವಾ ಅಂತ ಹಿಟ್ಲರ್ ತರ ಆಡ್ಬೇಡ. ಸಣ್ಣ ಜೋಕ್ ಕೂಡ ಅರ್ಥ ಆಗಲ್ಲ ನಿನಗೆ, ಡಬಲ್ ಜೋಕ್.
ಏನಾಯ್ತು ಅಂಜು? ಯಾಕೆ ನಿದ್ದೆ ಬರ್ತಿಲ್ವಾ? ಅಕ್ಕ ಆಗಿಂದ ಕಿಟಕಿಯಿಂದ ಭಯಾನಕವಾದ ಸೌಂಡ್ ಬರ್ತಾ ಇದೆ. ಏನು ಭಯಾನಕವಾದ ಸೌಂಡಾ? ಏನೇ ಹೇಳ್ತಿದ್ಯಾ? ರೆಸಾರ್ಟ್ ಬೇರೆ ಊರ್ ಹೊರಗಿದೆ. ಈ ತಪ್ಪೆ ಇದನ್ನ ಸ್ಮಶಾನದ ಹತ್ರ ಕಟ್ಬಿಟ್ಟಿದ್ರೆ ಎಲ್ಲಿ ದೆವ್ವ ಭೂತ ಆಗಿರ್ಬೋದಾ ಅಂತ ಭಯ ಆಗ್ತಿದೆ ಕಣೆ ಅಕ್ಕ. ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ ಅಂಜು. ದೆವ್ವನೂ ಇಲ್ಲ, ಭೂತನೂ ಇಲ್ಲ. ನಾವೆಲ್ಲ ಇಲ್ಲೇ ಇದ್ದೀವಲ್ವಾ, ಆರಾಮಾಗಿ ಮಲ್ಕೋ. ಸರಿ ಆಯ್ತು. ಹಾಗೆಲ್ಲ ಏನು ಇಲ್ಲ ಕಣೆ. ಆದಿತಿ ಅಕ್ಕ ಹೇಳ್ದಾಗೆ ನಿನ್ ದೊಡ್ಡ ಹಾಲಿ ಟೇಪ್ ರೆಕಾರ್ಡರ್ ಕಣೆ. ಅಷ್ಟ್ ಜೋರಾಗಿ ಸೌಂಡ್ ಬರ್ತಿದ್ರು ಕೇಳಲ್ಲ ಅಂತೀಯಲ್ಲ. ಅಲ್ಲೇನೋ ಇದೆ ಕಣೆ ಅಕ್ಕ. ಸರಿ, ಅದೇನು ನೋಡೋಣ ಬಾ. ಬೇಡ ಬೇಡ ಬೇಡ, ನಾನು ಬರಲ್ಲ, ನೀನು ಹೋಗ್ಬೇಡ. ಅಲ್ಲಿ ದೆವ್ವ ಇದೆ. ಆಯಿತು, ನಾನೇ ಹೋಗಿ ನೋಡ್ತೀನಿ, ನೀನಿಲ್ಲೇ ಇರು. ಅಕ್ಕ ಯಾಕಕ್ಕ ನಗ್ತಾ ಇದೀಯಾ? ಇದು ದೆವ್ವ ಅಲ್ಲ ಅಂಜು, ಪೆಡಂಭೂತ. ಪೆಡಂಭೂತ ನೋಡಿದ್ರೆ ನಗು ಬರುತ್ತೇನೆ. ಹಳೆ ಟೇಪ್ ರೆಕಾರ್ಡ್ರು. ಇದನ್ನ ನೋಡಿದ್ರೆ ನಿನಗೂ ನಗು ಬರುತ್ತೆ. ಬಾ ನೋಡು. ಹಾಯ್. ಅಯ್ಯೋ, ಇದು ಗೊತ್ತಿರೋ ಭೂತಾನೆ. ಸುಮ್ಮನೆ ಹೆದರಿಸ್ಬಿಟ್ರಿ ಬಾವ. ವಿಕ್ಕಿ ಅವರೇ, ನೀವು ಇಲ್ಲೇನು ಮಾಡ್ತಿದ್ದೀರಾ? ವಿಕೃತವಾಗಿ ಕೂಗ್ತಾ ಇದ್ರಾ? ಇನ್ನೇನ್ರಿ ಮಾಡೋದು, ನಿಮಗೆ ಫೋನ್ ಮಾಡಿದೆ, ಅದು ಸ್ವಿಚ್ ಆಫ್ ಬಂತು, ಅದಕ್ಕೆ ಇಲ್ಲೇ ಬಂದೆ. ಸ್ವಿಚ್ ಆಫ್ ಆಗಿದೆ ಅಂದಮೇಲೆ ಸುಮ್ಮನೆ ಮಲ್ಗೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರಿ? ತತ್ತರಿಕೆ ಒಳ್ಳೆ ಗೋಳ್ ಐತಲ್ರಿ ನಿಮ್ಮದು. ಇಷ್ಟು ಹತ್ರದಲ್ಲಿದ್ರು ಇಷ್ಟು ದೂರದಲ್ಲಿರ್ಬೇಕಲ್ಲ ಅನ್ನೋ ಟೆನ್ಷನಲ್ಲಿ ನಾನಿದ್ರೆ ನೀವು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿರಲ್ಲ. ಬಂದಿದ್ದು ಅಲ್ಲದೆ ಈ ಥರ ವಿಕೃತವಾಗಿ ಕಿರ್ಚೋದು ಯಾಕೆ? ಅಲ್ಲೇ ಪ್ರಾಬ್ಲಮ್ ಆಗಿದ್ದು ರೀ. ನಿಮ್ಮ ನಿದ್ರೆ ಸೂಕ್ಷ್ಮ, ಸಣ್ಣ ಸೌಂಡ್ ಆದರೂ ಎದ್ಬಿಡ್ತೀನಿ ಅಂತ ಅಂದಿದ್ರಲ್ಲ, ಅದಕ್ಕೆ ಸೌಂಡ್ ಮಾಡಿದೆ. ಆದರೆ ನಿಮಗೆ ಗೊತ್ತಾಗದೆ ಮರಿನಾದ್ನಿಗೆ ಗೊತ್ತಾಗೋಯ್ತು. ಅತಿ ಆಸೆ ಗತಿಗೇಡೆ. ಈಗಾಗಲೇ ಲೇಟ್ ಆಗಿದೆ, ಸುಮ್ಮನೆ ಹೋಗಿ ಮಲ್ಕೋ ಹೋಗಿ. ಆರ್ತಿಯವರೇ, ವಿಕ್ಕಿ ಅವರೇ, ಸುಮ್ಮನೆ ಹೋಗಿ ಮಲ್ಕೊಳ್ಳಿ. ಹಾಯ್ ಅಮೂಲ್ಯ ಅವರೇ. ಹೋ ಹಲೋ ಸರ್, ಸಾರಿ ಮಧ್ಯಾಹ್ನ ನೀವೇನೋ ಮಾತಾಡಬೇಕು ಅಂತಿದ್ರಿ, ಬಟ್ ಆಗಲೇ ಇಲ್ಲ. ಆ್ಯಕ್ಚುಲಿ ಮಧ್ಯಾಹ್ನ ಹೇಳಬೇಕಾಗಿರೋದನ್ನ ಈಗ ಹೇಳಬೇಕು ಅಂತಲೇ ಬಂದೆ. ಆದರೆ ನೀವು ಡೈರೆಕ್ಟಾಗಿ ಅದ್ರ ಬಗ್ಗೆ ಕೇಳದೇ ಇದ್ದಿದ್ರೆ ಅದನ್ನು ಹೇಳೋಕ್ಕೆ ನಾನು ಎಷ್ಟು ಒದ್ದಾಡ್ತಾ ಇದ್ನೋ ಗೊತ್ತಿಲ್ಲ. ಒತ್ತಾಟನಾ? ಯಾಕೆ? ಅಂಥದ್ದೇನು ಹೇಳಬೇಕು ಅಂದ್ಕೊಂಡಿದ್ದೀರಾ? ಪ್ರೀತಿ ವಿಚಾರ ಹೇಳೋದು ಒದ್ದಾಟನೇ ಅಲ್ವಾ? ಏನು ಪ್ರೀತಿನಾ? ಡೈರೆಕ್ಟಾಗಿ ಮಾತಾಡೋ ನಿಮಗೆ ಡೈರೆಕ್ಟಾಗಿ ಹೇಳೋದೇ ಸರಿ ಅನಿಸುತ್ತೆ. ಹೇಳ್ಬಿಡ್ತೀನಿ. ನಿಮ್ಮನ್ನು ಇಲ್ಲಿ ಫಸ್ಟ್ ಟೈಮ್ ನೋಡ್ತಿದ್ದಂಗೆ ಇಷ್ಟ ಆಗೋದ್ರಿ. ಅದಕ್ಕೆ ನಿಮಗೆ ಸ್ಪೆಷಲ್ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದು.